ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ಬೇಸಿಗೆ ಕಾಲದಲ್ಲಿ ಹುಂಚೆ ಚಿಗುರು ಸೀಸನ್ ಅಲ್ವಾ, ಅದಕ್ಕಾಗಿ ಹುಂಚೆ ಚಿಗುರು ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯವರು ಹುಂಚೆ ಚಿಗುರು ತಗೊಬಂದಿದ್ರು, ಅದಕ್ಕಾಗಿ ಹುಂಚೆ ಚಿಗುರು ಸಾರು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಹುಂಚೆ ಚಿಗುರು ಜೊತೆಗೆ ನಾನು ಹಾಕ್ತಿರೋ ಸೊಪ್ಪು ಯಾವುದು ಗೊತ್ತಾ? ಪಲ್ಕ ಮತ್ತು ಮೆಂತೆ. ಒಬ್ಬೊಬ್ಬರು ಸ್ಕಿಪ್ ಮಾಡ್ತಾರೆ, ಒಬ್ಬೊಬ್ಬರು ಹಾಕ್ತಾರೆ. ನಾನು ಪಲ್ಕ ಮೆಂತೆ ಎರಡೂ ಹಾಕ್ತೀನಿ, ಚೆನ್ನಾಗಿರುತ್ತೆ ಸಾರು, ಟೇಸ್ಟಿಯಾಗಿ ಬರುತ್ತೆ ಅಂತ. ಇಲ್ಲಿ ನೋಡಿ, 2 ಬದನೆಕಾಯಿ ತೊಗೊಂಡಿದ್ದೀನಿ, ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಯಾಕಂದರೆ ಹುಂಚೆ ಚಿಗುರು ಆಲ್ರೆಡಿ ಹುಳಿ ಆಗಿರುತ್ತೆ, ಅದಕ್ಕಾಗಿ ಬೇಕಿದ್ದರೆ ಟೊಮೊಟೊ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹುಂಚೆ ಚಿಗುರಿಗೆ ಬೇಕಾಗಿರುವ ತರಕಾರಿಗಳು ನೋಡಿ, ಇಲ್ಲಿ ಹುಂಚೆ ಚಿಗುರು ಹೇಗಿದೆ ಅಂತ. ಕೊತ್ತಂಬರಿ, 2 ಬದನೆಕಾಯಿ, ಒಂದೇ ಒಂದು ಈರುಳ್ಳಿ, ಒಂದು 7-8 ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಎಲ್ಲ ಕಟ್ ಮಾಡಿಕೊಂಡು ನೀರೆಲ್ಲ ಹಾಕಿದ್ದೀನಿ. ಇಲ್ಲಿ ನೋಡಿ, ಒಂದು ಈರುಳ್ಳಿ, 2 ಬದನೆಕಾಯಿ, ಒಂದು ಟೊಮೊಟೊ ಎಲ್ಲ ಕಟ್ ಮಾಡಿ ನೀರಲ್ಲಿ ವಾಶ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇವಾಗ ಒಂದು ಟೊಮೊಟೊ ಅಷ್ಟೇ, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಇರಲಿ ಅಂತ, ಟೇಸ್ಟ್ ಇರಲಿ ಅಂತ ಒಂದು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಅದು ಹುಳಿಯಾಗಿರುತ್ತಲ್ಲ ಹುಂಚೆ ಚಿಗುರು, ಅದಕ್ಕಾಗಿ ಒಂದು ಬೌಲಲ್ಲಿ ಅರ್ಧ ಬೌಲಷ್ಟು ಬೇಳೆ ತಗೊಂಡಿದ್ದೀನಿ. ಇದು 4 ಜನಕ್ಕೆ ಆಗುವಷ್ಟು ಕ್ವಾಂಟಿಟಿ ಸಾರು ಮಾಡ್ತಿರೋದು. ನೀವು ಮನೇಲಿ ಬೇಕಿದ್ದರೆ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಹುಂಚೆ ಚಿಗುರು ಸಾರು ಮಾಡೋಕ್ಕೆ ಬರಲ್ವೋ ನನ್ನ ವಿಡಿಯೋ ನೋಡಿ ಕಲ್ತ್ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆ ಹುಂಚೆ ಚಿಗುರು ಸಾರು ಮಾಡೋಕ್ಕೆ ಬರಲ್ವೋ ಈ ವಿಡಿಯೋ ನೋಡಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಅರ್ಧ ಬೌಲಷ್ಟು ಬೇಳೆ ತೊಗೊಂಡಿದ್ದೀನಲ್ಲ, ತೊಗರಿಬೇಳೆ ಈ ಥರ ನೀರಲ್ಲೇ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಬದನೆಕಾಯಿ, ಈರುಳ್ಳಿ, ಹುಂಚೆ ಚಿಗುರು, ಮೆಂತೆ, ಪಲ್ಕ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ನಲ್ಲ, ಆ ನೀರಿನಲ್ಲೇ ಬೇಳೆನೂ ಹಾಕ್ಕೊಳ್ಳಿ. ಎಲ್ಲ ನೆನೆಯುತ್ತೆ, ಬೇಗ ಬೇಯುತ್ತೆ ಕೂಡ ಸಾರು. ಇಲ್ಲಿ ನೋಡಿ, ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಎಲ್ಲ ನೆನೆಸಿಕ್ಕಿದ್ನಲ್ಲ ನಾನು, ಬೇಳೆ, ಸೊಪ್ಪು, ತರಕಾರಿ ಎಲ್ಲ ಇವಾಗ ಕುಕ್ಕರಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಕ್ಲಿಯರಾಗಿ ನೋಡ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ. ವಿಡಿಯೋನ ಪೂರ್ತಿ ವಿಡಿಯೋ ನೋಡಿದರೆ ಸಾರು ಹೇಗೆ ಮಾಡ್ಬೋದು ಅಂತ ನೋಡ್ಕೋಬೋದು. ಹೊಸಬ್ರಿಗೆ ಮದುವೆ ಆಗಿರ್ತಾರಲ್ಲ, ಅವ್ರಿಗೂ ಅಡುಗೆ ಮಾಡೋಕ್ಕೆ ಬರೋದಿಲ್ಲ. ನನ್ನ ವಿಡಿಯೋ ನೋಡಿ ಕ್ಲಿಯರ್ ಕಟ್ಟಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಮಾಡ್ತೀನಿ ಸಾರು. ಹಾಗೆ ನೀವು ಕಲ್ತ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿದರೆ ಹೇಗೆ ಮಾಡ್ಬೋದು ಸಾರು ಅಂತ ತಿಳ್ಕೊಬೋದು. ಇಲ್ಲಿ ನೋಡಿ, ನಾನು ಹೇಗೆ ಮಾಡ್ತಿದ್ದೀನಿ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಮತ್ತು ಅರಿಶಿನ ಪುಡಿ, ಜೀರಿಗೆ, ಉಪ್ಪು ಎಲ್ಲ ಹಾಕ್ತಾರೆ. ಹುಂಚೆ ಚಿಗುರು ಸೀಸನ್ ಅಲ್ವಾ, ಅದಕ್ಕಾಗಿ ಎಲ್ಲರೂ ಸೀಸನ್ನಲ್ಲಿ ಜಾಸ್ತಿ ಹುಂಚೆ ಚಿಗುರು ಸಾರು ಮಾಡ್ಕೊಂಡು ತಿಂತಾರೆ. ಆಂಧ್ರದಲ್ಲಿ ಜಾಸ್ತಿ ಈ ಸಾರೇ ಮಾಡೋದು. ಹುಂಚೆ ಚಿಗುರು ಪಪ್ಪು ಅಂತಾರೆ, ಚಿಂತಪಪ್ಪು. ಹುಂಚೆ ಚಿಗುರು ಪಪ್ಪು ಅಲ್ಲ, ಚಿಂತಪಪ್ಪು ಅಂತಾರೆ. ಕರ್ನಾಟಕದಲ್ಲಿ ಹುಂಚೆ ಚಿಗುರು ಅಂತಾರೆ. ಇಲ್ಲಿ ನೋಡಿ, ತರಕಾರಿ ಎಲ್ಲ ಬೇಳೆ ಎಲ್ಲ ಹಾಕಿದ್ದೀನಲ್ಲ, ಇವಾಗ 2 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಹಾಕ್ಕೊತೀನಿ. ನೋಡಿ, ಒಂದೇ ಟೊಮೊಟೊ 8 ಭಾಗ ಮಾಡಿದ್ದೀನಿ. 2 ಲೋಟ, 1.5 ಲೋಟ ಹಾಕಿದ್ದೆ, ಅರ್ಧ ಉಳಿದಿತ್ತು, ಮತ್ತು ನೀರು ಹಾಕಿದ್ದೀನಿ. ನೋಡಿ, ಕಾಣಿಸ್ತಿದೆಯಾ? ನೀರು ಕುಡಿಯೋ ಲೋಟ 1.5 ಹಾಕಿದ್ದೆ, ಅರ್ಧ ಉಳಿದಿತ್ತು, ತಿರ್ಗಿ ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಸರಿ, ಮನೇಲಿ ಮಾಡಿ ನೋಡಿರಿ ಹೇಗಿರುತ್ತೆ ಅಂತ. ಇಲ್ಲಿ ನೋಡಿ, ಮಸಾಲೆ ಖಾರದ ಪುಡಿ ಇದು ಹಾಕಿದರೆ ಟೇಸ್ಟ್ ಬರುತ್ತೆ. 2 ಟೀ ಸ್ಪೂನ್ ಹಾಕಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮನೆಯಲ್ಲಿ ಕುತ್ಕೊಂಡು ಏನು ಮಾಡ್ತೀರಾ? ಹುಂಚೆ ಚಿಗುರು ಕಿತ್ಕೊಬಂದು ಸಾರು ಮಾಡಿ. ದಿನ ಉಳ್ಸೊಪ್ಪು, ಬೆಂಡೆಕಾಯಿ ಸಾರು, ತರಕಾರಿ ಸಾರು ತಿಂದು ಬೇಜಾರಾಗಿದ್ದರೆ ಈ ಸೀಸನ್ನಲ್ಲಿ ಮಾತ್ರ ಹುಂಚೆ ಚಿಗುರು ಸಿಗೋದು, ಬೇರೆ ಸೀಸನ್ನಲ್ಲಿ ಸಿಗೋದಿಲ್ಲ. ಅದಕ್ಕಾಗಿ ಈ ಥರ ಟ್ರೈ ಮಾಡಿ. ಇವಾಗ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪು, ದೊಡ್ಡ ಉಪ್ಪಾದರೆ, ದಪ್ಪ ಉಪ್ಪಾದರೆ ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಆಗಿಬಿಡುತ್ತೆ ದೊಡ್ಡ ಉಪ್ಪು ಹಾಕ್ಕೊಂಡ್ರೆ, ಹಳ್ಳುಪ್ಪು. ಅದಕ್ಕಾಗಿ ನಾನು ಸಣ್ಣ ಉಪ್ಪೇ ಯೂಸ್ ಮಾಡೋದು. ಇವಾಗ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಕುಕ್ಕರ್ಗೆ ಇಟ್ಟಿದ್ದೀನಿ, 2 ವಿಸಲ್ಗೆ 3 ವಿಸಲ್ ಇಟ್ಕೊಳ್ಳಿ.
ಬೇಗ ಬೆಂದ್ಬಿಡುತ್ತೆ. ಇಲ್ಲಿ ನೋಡಿ ಬೆಂದಿದೆ, ಮಸಿತಾ ಇದ್ದೀನಿ. ಮಸಿದು ಇವಾಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಎಣ್ಣೆಯಲ್ಲಿ ಕರಿಬೇವು, ಸಾಸಿವೆ, ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಡ್ರೈ ಆದಮೇಲೆ ಸಾರಿನಲ್ಲಿ ಹಾಕ್ಕೊಂಡೆ. ಇಲ್ಲಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಿದೆ. ಸಾರು ಆಗಿದೆ. ಮುದ್ದೆ ಮಾಡಿಕೊಂಡು ತಿನ್ನೋದೇ ಇವಾಗ ರೆಡಿ. ಸಾರಾಗಿದೆ. ತಿಂದು ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತೀನಿ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿದೆ ಅಂತ ತಿಳಿಸಿ. ಲವ್ ಯು ಆಲ್. ಬಾಯ್ ಬಾಯ್.